ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್. ಇವತ್ತು ಗೃಹಲಕ್ಷ್ಮಿ ಯೋಜನೆಯ KYCಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸೇವಾ ಸಿಂಧುವನ್ನು ಲಾಗಿನ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅಪ್ಲೈ ಫಾರ್ ಆಲ್ ಸರ್ವಿಸ್ ಅಂತ ಬರುತ್ತೆ. ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 4ನೇ ಆಪ್ಷನ್ನು ಗೃಹಲಕ್ಷ್ಮಿ KYC ಸರ್ವಿಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಈ ರೀತಿ KYC ಆಪ್ಷನ್ ಓಪನ್ ಆಗುತ್ತೆ. RC ನಂಬರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಿಮ್ಮ 12 ಅಂಕೆ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಪಕ್ಕದಲ್ಲಿ ಎಲ್ಲಾದರೂ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನಂತರ ಆಧಾರ್ ಅಥೆಂಟಿಕೇಶನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆಧಾರ್ ಸಂಖ್ಯೆ ಅಂತ ಕಾಣಿಸ್ತಾ ಇದೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಯಾರಿರ್ತಾರೋ ಅವರ ಒಂದು 12 ಅಂಕಿಯ ಆಧಾರ್ ನಂಬರನ್ನು ಆಧಾರ್ ಸಂಖ್ಯೆ ಹತ್ರ ನಮೂದಿಸಿ ನಂತರ ನನ್ನ ಆಧಾರ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಪಡೆಯಿರಿ ಅಂತ ಬರುತ್ತೆ. ಸೊ ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ಅಂಕೆಯ OTP ಹೋಗುತ್ತೆ. ಆ OTPಯನ್ನು ನೀವು OTP ನಮೂದಿಸಿ ಹತ್ರ ಆ 6 ಅಂಕೆ OTPಯನ್ನು ಹಾಕ್ಬಿಟ್ಟು ಸಲ್ಲಿಸಿ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಫಿಂಗರ್ ಪ್ರಿಂಟ್ ಮೇಲೂ ಸಹ ಮಾಡ್ಬೋದು, ಬಟ್ ಕೆಲವರು ತಮ್ಮ ತಗೊಳುತ್ತೆ, ಕೆಲವರು ತಮ್ಮ ತಗೊಳ್ಳೋದಿಲ್ಲ. ಬೆಸ್ಟ್ ವೇ ಅಂದರೆ OTP ಮೇಲೆ ನಾವು ಗೃಹಲಕ್ಷ್ಮಿ KYC ಮಾಡೋದು ಬೆಸ್ಟ್ ಮೆಥಡು. ಹಾಗಾಗಿ ಎಲ್ಲರೂ OTP ಮುಖಾಂತರ ಮಾಡಿ. ಒಂದು ವೇಳೆ ಮೊಬೈಲ್ ನಂಬರ್ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ನೀವು KYC ಮುಖಾಂತರ ಅದು ತಮ್ಮ ತಗೊಳ್ಳೋ ಮುಖಾಂತರ ಮಾಡಿ. ಅದಾದಮೇಲೆ OTPಯನ್ನು ನೀವು ಎಂಟ್ರಿ ಮಾಡಿದ್ದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ಈಗ ನೀವು OTPಯನ್ನು ಅಲ್ಲಿ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಕೊಡಿ. ನಂತರ ಈ ರೀತಿ ಬರುತ್ತೆ. ಈಗ ನೀವೇನು ಮಾಡ್ತೀರಾ ಅಂದರೆ ಗೆಟ್ ಆಧಾರ್ ಡೀಟೇಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ ಇರುತ್ತೆ ಅದೆಲ್ಲ ಶೋ ಆಗುತ್ತೆ. ನಂತರ ಕೊನೆಯದಾಗಿ ಇಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಈ ಕೆಳಗಡೆ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ ಒಂದು ಕ್ಯಾಪ್ಚರನ್ನು ಆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನಂತರ ಕೊನೆಯದಾಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ KYC ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ KYC ಕಂಪ್ಲೀಟ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರುತ್ತೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಅಂಥವರು ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು. ಇನ್ನು ಉಳಿದಂಥವರು ಮಾಡಿಸಿದ್ರೆ ಮಾಡಿಸ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಮಾಡಿಸೋದ್ರಿಂದ ನಷ್ಟ ಏನೂ ಇಲ್ಲ, ಫ್ಯೂಚರಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ KYC ಮಾಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆದರೆ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂಥವ್ರು 100% ಮಾಡಿಸ್ಲೇಬೇಕಾಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.